ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ 2.5 ವರ್ಷ ಆಗಿದೆ. ಆಲಿ. ಈ ಜಿಲ್ಲೆಯವರು ಡಿ ಕೆ ಶಿವಕುಮಾರ್ ಇದೇ ಜಿಲ್ಲೆ ಆಲಿ ಬಿಡು. ಸಿದ್ದರಾಮಯ್ಯನವರು ಬಿಟ್ಕೊಡ್ತಾ ಇಲ್ವಲ್ಲ? ಬಿಟ್ಟು ಕೊಡ್ತಾ ಇರ್ತಾರೆ. ಅವ್ರ ಅಪ್ಪನ ಮನೆಯದು ಅವನದು ಮಾಮೂಲಿ ಆಯ್ಕೆ ಮಾಡೋಣಲ್ಲ 2 ವರ್ಷ ಅವನಿಗೆ ಬೇಕು. ಈ ಬೆಂಗಳೂರು ಜಿಲ್ಲೆನೇ ಬೇಕು ಅವನಿಗೆ, ಎಟ್ಕೋದಿಲ್ಲ ಅವನಿಗೆ. ಬೆಂಗಳೂರೇ ಬೇಕು ಅವನಿಗೆ. ಅವ್ನು ಇನ್ನೊಬ್ರಿಗೆ ಯಾರಿಗೂ ಬೇಡವೆ, ಅವನಿಗೆ ಬೇಕು. ಸಿಎಂ ಆಗಬೇಕು ಡಿ ಕೆ ಶಿವಕುಮಾರ್ ಆಗಬೇಕು. ಅವರೇ ಅಲ್ಲ, ಎಲ್ಲ ಫೈನಲ್ ಅವರೇ ಡಿ ಕೆ ಶಿವಕುಮಾರ್ ಆಗಬೇಕು, ನಮ್ಮ ಆಸೆ ಅಷ್ಟೇ. ಅಲ್ಲ, ಒಂದಷ್ಟು ನಿರೀಕ್ಷೆಗಳಿರ್ತದೆ ನಮ್ಮ ಜಿಲ್ಲೆಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರೆ ಅಂತ ಹೇಳಿ. ಇಷ್ಟ ಒಳ್ಳೇದಲ್ಲ, ನಮಗೂ ಒಂದು ಆಸೆ, ನಮ್ಮ ಅಭಿಮಾನ ಜಾಸ್ತಿ ಇದೆ. ನಮ್ಮ ಕಾಲದವರು ಸಿ ಎಂ ಆಗಬೇಕು ಅಂತ ಒಂದು ಆಸೆ ಇದೆ. ಡಿ ಕೆ ಶಿವಕುಮಾರೇ ಆಗೇ ಬೇಕು ಸರ್. ಕಷ್ಟ ಪಕ್ಷ ಕಟ್ಟಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವ್ರು ಸಿ ಎಂ ಆದರೆ ತುಂಬ ನಮಗೂ ಆಸೆ ಇದೆ ಸಿ ಎಂ ಆಗಬೇಕು ಅಂತ. ಅವರು ಸಿ ಎಂ ಆಕಾಂಕ್ಷಿ ಅವರು, ನಮ್ಮ ಜಿಲ್ಲೆಯವರು, ನಮ್ಮ ಡಿಸ್ಟ್ರಿಕ್ಟ್ನವರು, ನಮ್ಮ ಸೌತ್ನವರು. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ನಮಗೂ ತುಂಬ ಭಾಳ ಹೆಮ್ಮೆ ಇರ್ತದೆ. ಆಮೇಲೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಅವರು ಆಗಿದ್ದಾರೆ, ಅವರು ಬಿಟ್ಕೊಡ್ಬೇಕು, ಒಂದು ಸ್ವಲ್ಪ ಅವ್ರಿಗೂ ಬಿಟ್ಕೊಡ್ಬೇಕು. ಸ್ವಲ್ಪ ಸಿ ಎಂ ಸ್ಥಾನ ಬಿಟ್ಕೊಡ್ರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಅಭಿವೃದ್ಧಿ ಆಗುತ್ತೆ. ತುಂಬ ಕನಸುಗಳು ಕಂಡಿದ್ದಾರೆ ಅವರು. ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಕನಸು ಕಂಡಿದ್ದಾರೆ. ಈಗ ಬೆಂಗಳೂರೆಲ್ಲ ಈಗ ಇದು ತೊಗೊಂಡಿದ್ದಾರೆ, ಉಸ್ತುವಾರಿ ಎಲ್ಲ ತೊಗೊಂಡಿದ್ದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವರು ಸಿ ಎಂ ಆದರೆ ಒಳ್ಳೆಯದು, ಭಾಳ ಒಳ್ಳೆಯದು. ಈಗ 2.5 ವರ್ಷ ಆಗಿದೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದು. ಈಗ 2.5 ವರ್ಷ ಇದೆ. ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ ಇಲ್ವಾ ಅಂತೇಳಿ ಸರ್, ನಮಗೆ ಯಾರು ಸಿ ಎಮ್ ಆದರೂ ನಮಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು. ನಮ್ಮ ಬೆಳೆದಿರೋ ರೈತರು ಹೊರದೇಶಕ್ಕೆ ಮಾರಾಟ ಆಗಿ ಅದ್ರ ಬೆಲೆ ಸಿಗಬೇಕು. ನಮ್ಮ ರೈತರಿಗೆ ಒಳ್ಳೆ ಬೆಲೆ ಇರಬೇಕು. ಈ ಜಿಲ್ಲೆಯವರಾಗಿ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತಾ ಅಂತ ಹೇಳಿ. ಯಾವ ಜಿಲ್ಲೆ ಆದರೂ ನಾನು ಕರ್ನಾಟಕ ಮುಖ್ಯಮಂತ್ರಿ ತಾನೆ. ಚನ್ನಪಟ್ಟಣ ಜಿಲ್ಲೆ ಆಗಲಿ, ರಾಮನಗರ ಜಿಲ್ಲೆ ಆಗಲಿ, ಕೋಲಾರ ಜಿಲ್ಲೆ ಆಗಲಿ, ಮುಖ್ಯಮಂತ್ರಿ ಎಲ್ಲ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಯಜಮಾನ ನೀವು ಯಾವ ಊರು? ಕೋಡಂಬಳ್ಳಿಯವರು. ಈಗ 2.5 ವರ್ಷ ಆಗಿದೆ ಯಜಮಾನ್ರೆ. ಈಗ 2.5 ವರ್ಷಕ್ಕೆ ಈ ಜಿಲ್ಲೆಗೆ ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಇತ್ತು, ಬೆಂಗಳೂರು ದಕ್ಷಿಣ ಮಾಡಿದ್ರು. ಇಲ್ಲಿ ಸಿಎಂ ಆಗ್ತಾರೆ ಅಂತ ನಿರೀಕ್ಷೆ ಇದೆಯಾ ಅಂತ? ನಮಗೆ ಸಿಎಂ ಆಗ್ತಾರೆ ಅಂತ ನಿರೀಕ್ಷೆ ಇದೆ. ಯಾಕೆ? ಈಗ ನಮಗೆ ಒಳ್ಳೆ ಅಭಿವೃದ್ಧಿ ಮಾಡ್ತಾವ್ರೆ, ನಮ್ಮ ಒಳ್ಳೆ ಕೆಲಸಗಾರರು ಅವರು, ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ ರೈತರಿಗೆಲ್ಲ ಮಾಡ್ತಾರೆ. ಈಗ 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. ಇನ್ನು 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ ಅಥವಾ ಈ ಜಿಲ್ಲೆಗೆ ಸಿಗಲ್ವಾ ಅಂತೇಳಿ? ನಾವು ಕೊಟ್ಟರು ಸಿಗ್ತದೆ, ಕೊಡದವ್ರು ಏನು ಮಾಡೋಕ್ಕಾಗೋದು? ಕೊಡೋದಿಲ್ಲ ಅಂತ ಗೊತ್ತಾರಲ್ಲ. ಈಗ ಕೊಡದವ್ರು ಏನು ಮಾಡೋದು? ಅಗ್ರಿಮೆಂಟ್ ಆಗದೆ ಕೊಡದವ್ರು ಏನು ಮಾಡೋಕ್ಕಾಗೋದು? ನೀವು ಈ ಜಿಲ್ಲೆಯವರಾಗಿ ಡಿ ಕೆ ಶಿವಕುಮಾರ್ಗೆ ಸಿಗ್ಲಿ ಅಂತ ಆಸೆ ಇದೆಯಾ ಅಂತ? ಅದೇ ನಮ್ಮ ರೈತರು ಸಿಕ್ಕಲಿ, ಒಂದಪ್ಪ ಸಿಕ್ಕಲಿ ಅಂತ ಆಸೆ ಇದೆ. ಕೊಡಬೇಕು, ಅದರಿಂದ ಅವರೇ ಗೆಲ್ಸೋರು ಪಕ್ಷವ. ಕೊಡಬೇಕು, ಅವ್ರಿಗೆ ಏನು ಮಾಡಿರಿ ಕೊಡಬೇಕು. ನೋಡಿದ್ರೆ ಅವರು ಕೊಡಲೇಬೇಕು ನ್ಯಾಯನೀತಿಯಿಂದ. ಸಿದ್ದರಾಮಯ್ಯ ಗೌಡರು ಏನು ಹೇಳವ್ರೆ ಅದಕ್ಕೆ ನಾಲ್ಗೆ ನಡೆಸ್ಕೋಬೇಕು. ಅವರು ಕೊಡಬೇಕು, ಅವ್ರಿಗೂ ಜಾಗ ಕೊಡಬೇಕು. ನಾನೇ ಮಾಡ್ತೀನಿ ಅಂದರೆ ಆಯ್ತದೆ, ಕೊಡಬೇಕು ಅವನಿಗೂ. ಅವನು ಸರ್ಕಾರ 20-40 ವರ್ಷದಿಂದ ಮಾಡ್ಕೊಂಡು ಬಂದವ್ರೆ, ಅವ್ರಿಗೂ ಕೊಡ್ಬೇಕನ್ರಿ. ಕೊಡೋದ್ರೆ ತಪ್ಪಲ್ಲ, ಅದು ಅವ್ರದ್ದು, ಸಿದ್ದರಾಮಯ್ಯಂದು ತಪ್ಪದು. ಅವ್ರು ಕೊಡಲೇಬೇಕು. ಅವರು ಏನಾದ್ರೂ ಊರಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳಿ? ತಾಲೂಕಲ್ಲಿ ಒಂದು ಡ್ರೈನೇ ತೆಗಿದಾರಾ? ಊರು ಬನ್ನಿ, ಪಂಚಾಯತಿ ಎಲೆಕ್ಷನ್ ನೋಡಿ ಒಂದು ರೋಡ್ ಮಾಡಿದಾರಾ? ಎಲ್ಲ ಗುಂಡಿ ಬಿದ್ದಿದ್ದಾವೆ. ಒಂದು ಪಂಚಾಯತಿ ಅವ್ರಿಗೆ ಗೆದ್ರು 5 ವರ್ಷ ಆಯಿತು, ಬನ್ನಿ ಊರಲ್ಲಿ ತೋರಿಸಿವಿ, ಒಂದು ಡ್ರೈನ್ ಎತ್ತಾಗಲಿಲ್ಲ. ಈಗಲೇ ಮಾಡಲಿಲ್ಲ. 2.5 ವರ್ಷದಲ್ಲಿ ಇನ್ನು ಮಾಡೋದೆಲ್ಲಿ ಬತ್ತು? ಇನ್ನು 2.5 ವರ್ಷದಲ್ಲಿ ಎಲ್ಲಿ ಮಾಡೋರು? ಈಗ 2.5 ವರ್ಷದಲ್ಲೇ ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ತಾರೆ ಅಂತೇನು ಗ್ಯಾರಂಟಿ ಇದೆ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನು 2.5 ವರ್ಷ ಇದೆ. ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ ಇನ್ನು 2.5 ವರ್ಷ ಅವಧಿಲಿ? ನೀವು ಈ ಜಿಲ್ಲೆಯವರಾಗಿ ಸಿಗಬೇಕು ಅಂತ ಹೇಳ್ತೀರಾ? ಕೊಟ್ಟರೆ ಒಳ್ಳೇದು ಸರ್, ಕೊಟ್ಟರೆ ಒಳ್ಳೇದು ಅವ್ರಿಗೆ. ಯಾಕೆಂದರೆ ಆವಾಗಿಂದ ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷ ತಂದವ್ರೆ, 130 ಸೀಟ್ ಗಂಟ ಅಧ್ಯಕ್ಷರಿಗೆ ಮಾಡಿ ತಂದವ್ರೆ. ಅವ್ರು ಕೊಟ್ಟರೆ ಒಳ್ಳೇದು ಸರ್. ಅವ್ರಿಗೆ ಹೋರಾಟ ಮಾಡ್ತಾ ಇದ್ರಲ್ಲ ಡಿ ಕೆ ಶಿವಕುಮಾರ್ ತಗೊಳ್ಳಕ್ಕೆ? ಅದನ್ನೇ ತಗೊಳ್ಳಿ ಅಂತ ಹೋರಾಟ ಮಾಡ್ತಾ ತಗೋಬೇಕು ಅಂತ. ಕೊಟ್ಟರೆ ಒಳ್ಳೇದು ಅವ್ರಿಗೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾ ಇಲ್ಲ. ಅದೇ ಸಿದ್ದರಾಮಯ್ಯ ಬಿಟ್ಕೊಡ್ತಾ ಇಲ್ಲ. ಅವ್ರೇನೋ ಒಳತಂತ್ರ ಮಾಡ್ಕೊಂಡು ಈಗ ಪರಮೇಶ್ವರ್ ಕೊಡಬೇಕು ಹಂಗೆ ಹಂಗಿಂದ ಏನೇನೋ ಮಾಡ್ತಾವ್ರೆ. ಈಗ ಡಿ ಕೆ ಬಿಟ್ರೆ ಒಳ್ಳೇದು ನಮ್ಮ ಮಕ್ಳಿಗೆ ಆಗಲಿ ಬಿಡಿ.